ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮಿಸ್. ನಾವಿವತ್ತು ನಮ್ಮ ಮನೆಯವರ ಫ್ರೆಂಡ್ ಮಗನ ಬರ್ತಡೇಗೆ ಹೋಗ್ತಿದ್ದೀವಿ. ಅದು ಫಸ್ಟ್ ಇಯರ್ ಬರ್ತಡೇ, ಇವಾಗಿನ 1 ವರ್ಷ. ಅವನ ಬರ್ತಡೇಗೆ ನಾವು ಹೋಗ್ತಿದ್ದೀವಿ. ಬರ್ತಡೇ ಬಂದುಬಿಟ್ಟು ಪಾರ್ಟಿ ಹಾಲಲ್ಲಿ. ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ನೋಡಿ, ಬರ್ಡೇ ಬಾಯಿ ನಡ್ಕೊಂಡು ಬರ್ತಾ ಇದ್ದ. ಅಷ್ಟರಲ್ಲಿ ನಾವು ಹೋದ್ವಿ. ಎಸ್ಕ್ವೇರ್ ಪಾರ್ಟಿ ಹಾಲ್ ಅಂತ, ಇದು ಆಂಧ್ರಳ್ಳಿ ಮೇನ್ ರೋಡಲ್ಲಿ ವಿದ್ಯಮಾನ ನಗರದಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ಬೆಂಗಳೂರಲ್ಲಿ ಇರೋದು. ನೋಡಿ, ಗನ್ವಿತ್ ಅಂತ ಅವನ ಹೆಸರು. ಇವಾಗ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇವಾಗ ಒಳಗಡೆ ಹೇಗಿದೆ ಅಂತ ನೋಡೋಣ. ನೋಡಿ, ಆಲ್ರೆಡಿ ಬರ್ಡೇ ಬಾಯ್ ಬಂದಿದ್ದಾನೆ. ಅವ್ರ ಅಜ್ಜನ ಜೊತೆ ಇದ್ದಾನೆ. ಹಾಯ್ ಹೇಳೋ ಅಂದರೆ ಸುಮ್ಮನೆ ನೋಡ್ತಾ ಇದ್ದ ಅವನಂತರು. ಇವಾಗ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಅವ್ರ ಅಮ್ಮ ಅವರೆಲ್ಲ ಬಂದಿದ್ರು. ನಾವೇನೇ ಫಸ್ಟು ಎಂಟ್ರಿ ಕೊಟ್ಟಿದ್ದು. ಫಂಕ್ಷನ್ ಇದ್ದಿದ್ದು 7 o'clockಗೆ, ಹಾಗಾಗಿ ನಾವು ಒಂದು 10 ನಿಮಿಷ ಮುಂಚೆನೇ ಬಂದಿದ್ವಿ. ಹಾಗಾಗಿ ಯಾರೂ ಇರಲಿಲ್ಲ. ಅಷ್ಟರಲ್ಲೇ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೀವು ಸಹ ಯಾವುದೇ ಬರ್ತ್ಡೇ, ಆ್ಯನಿವರ್ಸರಿ ಅಥವಾ ಎಂಗೇಜ್ಮೆಂಟ್ ಏನೇ ಇದ್ರೂ ಇಲ್ಲಿ ಬುಕ್ ಮಾಡ್ಕೋಬೋದು. ಫೋಟೋಶೂಟ್ಗೂ ಸಹ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಕ್ಗ್ರೌಂಡ್ ಎಲ್ಲ. ಹಾಗೆ ಇವ್ರ ಅಜ್ಜಿ, ಇವರು ಅಮ್ಮನಮ್ಮ, ಇವಳು ನಮ್ಮ ಮನೆಯವರ ಫ್ರೆಂಡ್ ತಂಗಿ. ಫುಲ್ ನಾಚ್ಕೋತಾ ಇದ್ಲು. ಇವನು ನೋಡು, ಗುಂಡ ಮುಂದೆ ಬಾರು ಅಂದರೆ ಅವನ ಶೂ ಸೌಂಡ್ಗೇನೆ ಮುಂದೆ ಬರ್ತಾ ಇರಲಿಲ್ಲ. ನೋಡಿ ಇವಳು ಸುಂದಿನ. ಹಾಗೆ ಓವರಾಲ್ ಆಗಿ ತುಂಬಾ ಚೆನ್ನಾಗಿತ್ತು ಪಾರ್ಟಿ ಹಾಲ್. ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು 599ಗೆ ಸ್ಟಾರ್ಟ್ ಆಗುತ್ತೆ. 50ಇಂದ 150 ಮೆಂಬರ್ಸ್ನ ಸಹ ಅಲೋ ಮಾಡ್ತಾರೆ ಇಲ್ಲಿ. ಹಾಗೆ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಊಟದ್ದೆಲ್ಲ ತಗೊಬಂದು ಇಡ್ತಾಯಿದ್ರು. ತುಂಬಾ ವೆರೈಟೀಸ್ ಮಾಡಿಸಿದ್ರು. ಇದು ವೆಜ್ ಅಲ್ಲ, ನಾನ್ ವೆಜ್ ಊಟ. ಮುದ್ದೆ, ಮಟನ್ ಸಾಂಬಾರು, ಚಿಕನ್ನು ಎಲ್ಲ ಮಾಡಿಸಿದ್ರು. ನೋಡಿ, ಗೀ ರೈಸ್ ಎಲ್ಲ ಮಾಡಿಸಿದ್ರು. ಫುಲ್ ಬಿಸಿ ಬಿಸಿಯಾಗಿ ತಂದಿಟ್ಟಿದ್ರು. ಹಾಗೆ ವೆಜ್ಜು ತಿನ್ನೋರ್ಗೂ ಸಹ ವ್ಯವಸ್ಥೆ ಇತ್ತು. ಸ್ವೀಟ್ ಎಲ್ಲ ಮಾಡಿಸಿದ್ರು. ಇವರು ತುಂಬಾ ಚೆನ್ನಾಗಿ ಮಾಡಿಸಿದ್ರು ವ್ಯವಸ್ಥೆ ಮಾತ್ರ. ನೋಡಿ, ಇದು ಅವ್ರ ಅಜ್ಜಿ, ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಅಮ್ಮ. ಇವರು ಅವನು ಕೆಳಗೆ ಇಳಿಯೋದಕ್ಕೆ ನೋಡ್ತಾನೆ ಇದ್ದ. ಫುಲ್ ಬಿಟ್ಟರೆ ನಾನು ನೆಲದಲ್ಲೇ ಆಟ ಆಡ್ಕೊಳ್ತೀನಿ ಅಂತ. ಹಾಗೆ ಎಲ್ಲ ರಿಲೇಷನ್ಸು ಬಂದರು. ಹಾಗೆ ನಮ್ಮ ಬರ್ಡೇ ಬಾಯ್ಗೆ ಕಾರಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ರು. ನೋಡಿ ಯಾವ ಥರ ಎಂಟ್ರಿ ಮಾಡಿಸಿದ್ರು ಅಂತ. ಅವನು ಫುಲ್ಲು ಇಳಿಯೋದಕ್ಕೆ ನೋಡ್ತಾ ಇದ್ದ. ಅದರಲ್ಲೂ ಕೂರಿಸಿದ್ರು ಹೆಂಗೋ ಮಾಡಿ. ಮುಂದೆ ನೋಡೋ ಅಂದರೆ ಫೋಟೋಸಿಗೆಲ್ಲ ಮುಂದೆ ನೋಡ್ತಾನೆ ಇರಲಿಲ್ಲ. ಅವನು ಕೆಳಗಡೆ ಬಿದ್ದಿರೋದನ್ನೇ ನೋಡ್ತಾ ಇದ್ದ. ನೋಡಿ ನಮ್ಮ ಹೀರೋ ಎಂಟ್ರಿ ಹೇಗಿದೆ ಅಂತ. ಹಾಗೆ ಎಲ್ಲ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ರು. ನನಗೂ ಏನಪ್ಪ ಇಷ್ಟ ಆಗಿದ್ದು ಅಂದರೆ ಅವನು ಒಂದು ಪಾರ್ಟಿ ಮುಗಿಯೋವರೆಗೂ ಒಂದು ಸ್ವಲ್ಪನೂ ಹತ್ತಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲರ ಜೊತೆಗೂ ಹೋಗೋದು ಮಾಡೋದು ಮಾಡ್ತಾಯಿದ್ದ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಅಳ್ತಾನೆ ಇರಲಿಲ್ಲ. ಎಲ್ಲರಿಗೂ ಕರೆದ್ಬಿಟ್ರೆ ಹಂಗೆ ಹೋಗ್ತಾ ಇದ್ದ. ನೋಡಿ, ಕೇಕ್ ರೆಡಿ ಆಗಿದೆ. ಅವನ ಹೆಸರು ಗನ್ವಿತ್ ಗೌಡ ಅಂತ. ಹಾಗೆ ಶುರು ಆಯಿತು ಕೇಕ್ ಕಟ್ಟಿಂಗು. ನೀವು ವಿಶ್ ಮಾಡಿ ನಮ್ಮ ಗುಂಡನಿಗೆ.
ಎಲ್ಲರೂ ವಿಶ್ ಮಾಡಿದರು. ಹಾಗೆ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ರು ಅವರಮ್ಮ ಅವರಪ್ಪಾಜಿ. ಹಾಗೆ ನಾವು ಎಲ್ಲ ಹೋಗ್ಬಿಟ್ಟು ಅವನಿಗೆ ವಿಶ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಇವರೆಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರು. ತುಂಬಾ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿದ್ದಾಗ. ಹಾಗೆ ಎಲ್ಲರದ್ದು ಊಟ ಆದಮೇಲೆ ನಾವೇ ಲಾಸ್ಟಲ್ಲಿ ಊಟಕ್ಕೆ ಬಂದಿದ್ದು. ಇನ್ನೊಂದು ಏನಪ್ಪ ಅಂದರೆ, ಆ ಕಡೆ ಫಂಕ್ಷನ್ ಇದ್ದರೆ ಈ ಕಡೆ ಊಟದ ವ್ಯವಸ್ಥೆನೂ ಸಹ ಇತ್ತು ಅಲ್ಲಿ. ನೋಡಿ, ರಾಗಿ ಮುದ್ದೆ, ಮಟನ್ ಸಾಂಬಾರು, ಹಾಗೆ ಬೋಟಿ ಗೊಜ್ಜು ಎಲ್ಲ ಮಾಡಿಸಿದ್ರು. ಭರ್ಜರಿ ಔತಣ ಅಂತಲೇ ಹೇಳ್ಬೋದು. ಹಾಗೆ ಚಿಕನ್ ಫ್ರೈ ಮಾಡಿಸಿದ್ರು. ನಂಗಂತೂ ಸಾಕು ಸಾಕು ಅಂದ್ರೇ ಅಣ್ಣ ಹಾಕ್ತಾನೆ ಇದ್ರು ತುಂಬಾ. ನೋಡಿ ಎಷ್ಟು ಚೆನ್ನಾಗಿ ಬಡಿಸಿದ್ದಾರೆ ಅಂತ. ಹಾಗೆ ಫೈನಲ್ಲಾಗಿ ನಾನು ಗೀ ರೈಸ್ ಹಾಕ್ಸ್ಕೊಂಡು ಊಟ ಮಾಡಿದೆ. ಊಟ ಮಾತ್ರ ಮಸ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದುಬಿಟ್ಟು ಶ್ರಾವಣಕ್ಕಿಂತ ಮುಂಚೆ ಮಾಡಿರೋದು. ನಾನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲರೂ ಶ್ರಾವಣ ಅಂತ ಇದು ಮಾಡಬೇಡಿ, ಕಮೆಂಟ್ ಹಾಕಬೇಡಿ. ನೋಡಿ ಫೈನಲಾಗಿ ಅವನು ಯಾವ ಥರ ಫೋಟೋದಲ್ಲಿ ಕಾಣಿಸ್ತಾ ಇದ್ದ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.